ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬೆಂಗಳೂರು ಅಂತ ಅಂದ್ರೆ IT ಹಬ್ ಅಂತ ಹೇಳೋದಕ್ಕಿಂತ ಈಗ ಗುಂಡಿಗಳ ಹಬ್ಬ ಅನ್ನುವಂತಾಗಿದೆ. ಪ್ರತಿದಿನ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ವಾಹನ ಸವಾರರಿಗೆ ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಹೇಳಿ ತಿಳಿಯದಂತಹ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣವಾಗಿದೆ. ದಿನ ಪಾದಚಾರಿಗಳ ಗೋಳು ಕೇಳೋರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇವತ್ತು ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಹೆಸರನ್ನ ಮುಂದೆ ಇಟ್ಕೊಂಡು ರಸ್ತೆ ಅಗೆದು ಪೈಪ್ಲೈನ್ ಮಾಡಿ ವಾರಗಳಾದ್ರೂ ಕೂಡ ಅದನ್ನ ಮುಚ್ಚದೆ ಹಾಗೆ ಬಿಡೋದ್ರಿಂದ ಆಕ್ಸಿಡೆಂಟ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಒಂದು ಸಣ್ಣ ಗುಂಡಿಯಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ನೀರು ತುಂಬಿದಂತಹ ಗುಂಡಿಗಳು ದ್ವಿಚಕ್ರ ವಾಹನ ಸವಾರರಿಗೆ ಮೃತ್ಯು ಕೂಪಗಳಾಗ್ತಾ ಇದೆ. ಸುಮಾರು 2-3 ವರ್ಷಗಳಿಂದ ರಸ್ತೆ ಕಿತ್ತು ಹೋಗಿದ್ದು, ಗುಂಡಿ ಬಿದ್ದಂತಹ ರಸ್ತೆಗಳಿಂದ ಏಳುವಂತಹ ಧೂಳು ಜನರ ಆರೋಗ್ಯದ ಮೇಲೆ ಅದು ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಈ ರಸ್ತೆಯಲ್ಲಿ ಸುಮಾರು 10ರಿಂದ 12 ಶಾಲೆಗಳಿದೆ. ವಿದ್ಯಾರ್ಥಿಗಳಿಗೂ ಕೂಡ ಶಾಲೆಗೆ ಹೋಗುವಂತಹ ಸಂದರ್ಭದಲ್ಲಿ ಧೂಳನ್ನ ಕುಡಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ನಾವು ಟ್ಯಾಕ್ಸ್ ಕಟ್ತಾ ಇರೋದು ಸುಸಜ್ಜಿತ ರಸ್ತೆಗಳಿಗಾಗಿ, ಆದ್ರೆ ನಮಗೆ ಸಿಗ್ತಾ ಇರೋದು ಸೊಂಟ ನೋವು ಮತ್ತೆ ಜೀವದ ಭಯ ಮಾತ್ರ. BBMP ಇತ್ತ ಗಮನ ಹರಿಸೋದು ಯಾವಾಗ ಅಂತ ಸಾರ್ವಜನಿಕರು ರಸ್ತೆಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ಮುಂದಾದ್ರೂ ಗ್ರೇಟರ್ ಬೆಂಗಳೂರು ಎಚ್ಚೆತ್ತುಕೊಳ್ಳುತ್ತಾ, ಗುಂಡಿ ಮುಕ್ತ ಬೆಂಗಳೂರನ್ನಾಗಿ ಮಾಡುತ್ತಾ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.